ಇಸ್ರೇಲ್ ಹಾಗೂ ಇರಾನ್ ವಾರ್ ಬಿಸಿ ಝೊಮ್ಯಾಟೊ ಫುಡ್ ಡೆಲಿವರಿಗೂ ತಟ್ಟಿದೆ. ಫುಡ್ ಡೆಲಿವರಿ ಸಂಸ್ಥೆಯಾದ ಝೊಮ್ಯಾಟೊ ಗ್ರಾಹಕರಿಗೆ ಶಾಕ್ ನೀಡಿದೆ. ಪ್ರತಿ ಆರ್ಡರ್ ಮೇಲೆ ವಿಧಿಸಲಾಗ್ತಾ ಇದ್ದ ಪ್ಲಾಟ್ಫಾರ್ಮ್ ಶುಲ್ಕ 2.4 ರೂಪಾಯಿ ಹೆಚ್ಚಿಸಲಾಗಿದೆ. ಕಂಪನಿ ಮೂಲಗಳ ಪ್ರಕಾರ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆಗಳಲ್ಲಿ ಉಂಟಾಗ್ತಾ ಇರೋ ಏರಿಕೆ ವಿತರಣಾ ಕಾರ್ಯಾಚರಣೆ ಮೇಲೆ ನೇರ ಪರಿಣಾಮ ಬೀರಿದೆ. ಇಂಧನ ಮತ್ತು ನಿರ್ವಹಣಾ ವೆಚ್ಚ ಸರಿದೂಗಿಸಲು ಪ್ಲಾಟ್ಫಾರ್ಮ್ ಫೀಸ್ ಹೆಚ್ಚಳ ಅನಿವಾರ್ಯ ಎನ್ನಲಾಗಿದೆ. ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಎಡವಟ್ಟು ಬಯಲಾಗಿದೆ. ಲಂಡನ್ನ ವ್ಯಾಂಕೋವರ್ಗೆ ಹೊರಟ ಏರ್ ಇಂಡಿಯಾ ವಿಮಾನ ಆಕಾಶದಲ್ಲೇ ಹಾರಾಟ ನಡೆಸಿ ಯೂ ಟರ್ನ್ ಹೊಡೆದು ಭಾರತಕ್ಕೆ ವಾಪಸ್ಸಾಗಿದೆ. 300 ಪ್ರಯಾಣಿಕರಿದ್ದ ಬೋಯಿಂಗ್ 777-200 ವಿಮಾನದಲ್ಲಿ ಈ ಘಟನೆ ನಡೆದಿದೆ. ಕೆನಡಾ ಮಾರ್ಗಗಳಲ್ಲಿ ಕೇವಲ ಬೋಯಿಂಗ್ 777-300 ವಿಮಾನಗಳನ್ನು ಮಾತ್ರ ಬಳಸಲು ಅನುಮತಿ ಇದೆ. ಸುಮಾರು 4 ಗಂಟೆಗಳ ನಂತರ ಚೀನಾದ ಕುನ್ಮಿಂಗ್ ಸಮೀಪದ ವಾಯುಪ್ರದೇಶ ಪ್ರವೇಶಿಸಿದ್ದ ವಿಮಾನ ಲ್ಯಾಂಡಿಂಗ್ಗೆ ಕೆನಡಾ ಅನುಮತಿ ನಿರಾಕರಣೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಜ್ಯೋತಿಷೀಯ ಕಾಮಪುರಾಣ ಬಯಲಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿರೋ ಅಶೋಕ್ ಖರತ್ ಕಾಮಕಾಂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಕೇಳಲು ಬರೋ ಮಹಿಳೆಯರನ್ನ ಈತ ಟಾರ್ಗೆಟ್ ಮಾಡಿ ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ತಾನೆ. ಅಶೋಕ್ ಖರತ್ ರಾಸಲೀಲೆ ವಿಡಿಯೋಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಡಿಯೋ ಇಟ್ಕೊಂಡು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡ್ತಾನಂತೆ. ಪ್ರಕರಣದ ಸಂಬಂಧ ಖಾಕಿ ಪಡೆ ಜ್ಯೋತಿಷಿ ಅಶೋಕ್ ಖರತ್ನನ್ನ ಬಂಧಿಸಿದೆ. ಬೀದರ್ ಜಿಲ್ಲೆಯಲ್ಲಿನ 391 ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ 195 ಬಂದ್ ಆಗಿವೆ. 5 ರೂಪಾಯಿಗೆ 20 ಲೀಟರ್ ಕುಡಿಯೋದಕ್ಕೆ ನೀರು ಪೂರೈಸ್ತಾ ಇದ್ದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತಿವೆ. ಹಳ್ಳಿಗಳಲ್ಲಿ ಕೋಟ್ಯಂತರ ಹಣ ಸುರಿದು ಅಳವಡಿಸಿದ್ರು ಇವುಗಳಿಂದ ಉಪಯೋಗ ಆಗ್ತಾ ಇಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ. ಆದರೆ ಶೀಘ್ರ ಇವುಗಳನ್ನ ರಿಪೇರಿ ಮಾಡ್ತೀವಿ ಅಂತ ಸಿಇಒ ಗಿರೀಶ್ ಬದೋಲೆ ಹೇಳಿದ್ದಾರೆ.